ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಬಂದಿರುವಂಥ ಸಭಿಕರಿಗೆ ಮತ್ತು ವೇದಿಕೆಯ ದಿಗ್ಗಜ ಗಣ್ಯ ಮಹಿಳಾ ಅತಿಥಿಗಳಿಗೆ ಶುಭಾಶಯ ಕೋರ್ತಾ ಇದ್ದೀನಿ. ಇವತ್ತೇನು ಇಂಥ ಪವಿತ್ರವಾದ ಅನುಪಮ ಮಹಿಳಾ ಮಾಸಿಕ ಕಾರ್ಯಕ್ರಮಕ್ಕೆ ಈ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ವಿಶೇಷ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಆಹ್ವಾನಿಸಿರೋದಕ್ಕೆ ವೇದಿಕೆಯ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗಿರುವಂಥ ಎಲ್ಲ ತಾಯಿ ತಂದೆಯರಿಗೆ ಮತ್ತು ಗಣ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ಆಕಸ್ಮಿಕವಾಗಿ ನಾನು ಬಂದಿರೋವಂಥದ್ದು. ಟಿ ಖಾದರ್ ಸಾಹೇಬರು ಮತ್ತು ಇಫ್ತಿಕಾರ್ ಸಾಹೇಬರು, ಬಾಲಕೃಷ್ಣ ಅವರು ಹೋಗಿ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿ, ಯಾಕೆಂದರೆ ನೀವು ಒಂದು ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದೀರಿ, ಈ ಕಾರ್ಯಕ್ರಮ ನಿಮಗೆ ಹೋಗಬೇಕಾದಂಥ ಕಾರ್ಯಕ್ರಮ ಅಂತ ಹೇಳಿದ್ದಕ್ಕೆ ಅವರ ಒಂದು ನಿಜವಾಗ್ಲೂ ಅವರ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಕಳಿಸಿದಾರ ಅವರಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಅನುಪಮ ಮಹಿಳಾ ಮಾಸಿಕ ಸಂಘದ ಪ್ರತಿಯೊಬ್ಬ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಕಾರ್ಯಕಾರಿಣಿ ಸದಸ್ಯರುಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವವರಿಗೆ ಅನಂತ ಧನ್ಯವಾದಗಳನ್ನು ನಾನು ನೀಡ್ತಾ ಇದ್ದೀನಿ ತಮಗೆ. ನಿಜವಾಗ್ಲೂ ಇವತ್ತು ನಾನು ಒಂದು ಮಹಿಳಾ ಪೊಲೀಸ್ ಠಾಣೆ ಅಧಿಕಾರಿಯಾಗಿ ನಾನು ಒಂದು ವರ್ಷ ಆಯಿತು. ಇವತ್ತು ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರಿಗೆ ತನ್ನದೇ ಆದ ಸವಾಲುಗಳು ಮತ್ತು ಸಮಸ್ಯೆಗಳು ಇನ್ನೂ ಬಗೆಹರಿದಿಲ್ಲ. ಸ್ವತಂತ್ರ ಬಂದು 80-79 ವರ್ಷ ಆದರೂ. ಏಕೆಂದರೆ ಈ ಭಾರತ ದೇಶ ಯಾವ ರೀತಿ ಇದೆ ಅಂತ ಅಂದರೆ, ಇನ್ನು ನಮ್ಮ ಸಂಸ್ಕೃತಿ ಯಾವ ರೀತಿ ಇದೆ ಅಂತ ಅಂದರೆ, ನಮ್ಮ ಭಾರತ ದೇಶ ಹುಟ್ಟಿರೋದೇ ಒಂದು ಮಹಿಳೆಯರ ಒಂದು ಕನಸಿನಾಗಿ ಹುಟ್ಟಿರೋದು. ಯಾಕೆಂದರೆ ಮಹಿಳೆಯರಿಗೆ ಯಾಕೆಂದರೆ ಯತೃ ನಾರ್ಯಂತೆ ಪೂಜ್ಯಂತೆ ತತೃ ರಮಂತೆ ದೇವತಾ ಅಂತ ಈ ನಮ್ಮ ಸಂಸ್ಕೃತಿ. ಯಾಕೆಂದರೆ ಎಲ್ಲಿ ಮಹಿಳೆಯರಿಗೆ ಗೌರವಿಸಲಾಗ್ತದೆ, ಎಲ್ಲಿ ಮಹಿಳೆಯರನ್ನು ಪೂಜಿಸಲ್ಪಡುತ್ತದೆ, ಎಲ್ಲಿ ಮಹಿಳೆಯರಿಗೆ ಒಂದು ಸ್ಥಾನಮಾನ ನೀಡುತ್ತಾರೆ, ಅಲ್ಲಿ ಯಶಸ್ಸು ಸತಸಿದ್ಧ ಅಂತ ಈ ದೇಶದ ಸಂಸ್ಕೃತಿ ಬೆಳೆದು ಬಂದಿರೋವಂಥದ್ದು. ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಪ್ರತಿಯೊಂದು ಮನೆಯಲ್ಲಿ ನಾನು ನೋಡ್ತಾ ಇರೋವಂಥದ್ದು ಸಂದರ್ಭ ನೋಡ್ತಾ ಇದ್ದೀನಿ. ಪ್ರತಿಯೊಂದು ಮನೆಯಲ್ಲೂ ಒಂದಲ್ಲ ಒಂದು ರೀತಿ ಶೋಷಣೆಗೆ ಒಳಗಾಗ್ತಾ ಇರೋವಂಥದ್ದು ಒಂದು ಮಹಿಳೆಯರು. ನಾನು ಹಲವಾರು ಕೇಸ್ಗಳನ್ನ ಡೀಟೇಲ್ಸ್ ನೋಡಿದ್ದೀನಿ. ಬೇಕಾದ್ರೆ ನಾನು ಇಲ್ಲಿ ಮೇಲಿರುವಂಥ ಎಲ್ಲ ದಿಗ್ಗಜರು ಸಾಧನೆ ಮಾಡಬೇಕು ಅಂದರೆ ಅಷ್ಟು ಈಸಿ ಇಲ್ಲ. ಪುರುಷ ಪ್ರಧಾನವಾದಂಥ ಈ ಸಮಾಜದಲ್ಲಿ ಮಹಿಳೆಯರ ಸಾಧನೆ ಮಾಡಬೇಕು ಅಂದರೆ ಬೇಕಾದಷ್ಟು ಸಮಾಜದ ಅಂಕುಡೊಂಕುಗಳನ್ನು ಮೀರಿಸಿ ಅಲ್ಲಿರುವಂಥ ಸಾಮಾಜಿಕ ಪಿಡುಗಳನ್ನು ಮೀರಿಸಿ ಬೆಳೆಯುವಂಥದ್ದು ಒಂದು ಸವಾಲು. ಯಾಕೆಂದರೆ ಮಹಿಳೆಯರು ಇವತ್ತು ಮಹಿಳೆಯರು ಇಲ್ಲ ಅಂದಿದ್ರೆ ಈ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಅಷ್ಟು ಈಸಿಯಾಗಿ ಆಗಲ್ಲ ಅಂತ ನಾನು ಹತ್ರ ಭಾವಿಸ್ತೀನಿ. ಯಾಕೆಂದರೆ ನಾನು ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ನೋಡ್ತಾ ಇರಬೇಕಾದ್ರೆ ಮಹಿಳೆಯರಿಗೆ ಹಲವಾರು ಸಮಸ್ಯೆಗಳು. ಕೌಟುಂಬಿಕ ಸಮಸ್ಯೆ ಅಂದರೆ ಕೇವಲ ಗಂಡ ಹೊಡೆಯೋಂಥದ್ದಲ್ಲ, ಅವರಿಗೆ ಮಾನಸಿಕ ಕಿರುಕುಳಗಳು ಜಾಸ್ತಿ ಆಗ್ತಿದೆ, ಅವರಿಗೆ ಆರ್ಥಿಕ ನಿರ್ಬಂಧನೆ ಆಗ್ತಿದೆ, ಲೈಂಗಿಕ ಶೋಷಣೆಗಳಾಗ್ತವೆ ಮಕ್ಕಳುಗಳಿಗೆ. ಈ ಥರ ಹಲವಾರು ಶೋಷಣೆಗಳೊಳಗೆ ಇವರು ಸುಖ ಸಂತೋಷವನ್ನು ಕಂಡುಕೊಂಡು ಅದರಲ್ಲಿ, ಯಾಕೆಂದರೆ ಮಹಿಳೆ ಅನ್ನೋದೇ ಒಂದು ಶಕ್ತಿ, ಮಹಿಳೆ ಅನ್ನೋದೇ ಒಂದು ಸ್ಫೂರ್ತಿ. ಯಾಕಂದರೆ ಮಹಿಳೆಯಲ್ಲಿ ಪ್ರತಿಯೊಬ್ಬ ಮಹಿಳೆಯಲ್ಲೂ ಸಾಧಕಿಯಾಗಿ ಇದ್ದೇ ಇರ್ತಾರೆ. ಯಾಕಂದರೆ ಹುಟ್ಟಿನಿಂದಲೇ ಮಹಿಳೆ ಒಂದು ಮಹಾಲಕ್ಷ್ಮಿ ದೇವರ ರೂಪದಲ್ಲಿ ನೋಡ್ತಾ ಅಂಥದ್ದು. ಯಾಕಂದರೆ ಇವತ್ತು ಮಹಿಳೆಯನ್ನು ನಾವು ಶೋಷಣೆ ಮಾಡಿ ಅವಳಿಗೆ ಮೂಲೆ ಗುಂಪು ಮಾಡ್ತಾ ಇದ್ದೀವಿ ಹೊರತು ಪ್ರತಿಯೊಬ್ಬ ಮನೆಯಲ್ಲಿ, ಪ್ರತಿಯೊಬ್ಬ ಪುರುಷ ಪ್ರಧಾನ ಮನೆಯಲ್ಲಿ ಮಹಿಳೆಯರನ್ನು ನಾವು ಪ್ರೋತ್ಸಾಹ ಕೊಟ್ಟರು ಸಾಕು. ಮಹಿಳೆಯ ಮನೆಯಲ್ಲಿ ಜೊತೆಗೆ ಸಮಾಜದಲ್ಲಿ ಒಂದು ಪ್ರೋತ್ಸಾಹ ಕೊಟ್ಟರೆ ಮಹಿಳೆಯ ಸಾಧಕಿಯಾಗಿ ಆಗೋಕ್ಕೆ ಮತ್ತು ಇಲ್ಲಿ ವೇದಿಕೆಯಲ್ಲಿ ಗಣ್ಯರ ಕೂರಕ್ಕೆ ಪ್ರತಿಯೊಬ್ಬ ಮನೆಯಲ್ಲೂ ಸಾಧನೆ ಆಗ್ತದೆ ಅಂತ ನಾನಾದರೂ ಭಾವಿಸ್ತೀನಿ. ಇಲ್ಲಿ ಬಂದಿರುವ ತಾಯಿ ತಂದೆಯರು, ತಂದೆ ತಾಯಿಗಳು ದಯಮಾಡಿ ಮಹಿಳೆಯರಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಭಾಳ ವಿಶೇಷವಾದಂಥ ಗೌರವವನ್ನು ಕೊಡಬೇಕು. ಮಕ್ಕಳಿಗೆ ದೌರ್ಜನ್ಯ ಆಗ್ಬಾರ್ದು. ಯಾಕಂದರೆ ಗಂಡ ಹೆಂಡತಿ ಗಲಾಟೆ ಮಾಡ್ಕೊಂಡ್ರೆ ಮಕ್ಕಳಲ್ಲಿ ಒಂದು ಖಿನ್ನತೆ, ಒಂದು ಹಿರಿಮೆ, ಒಂದು ಕೀಳರಿಮೆ ಮನೋಭಾವನೆ, ಅವರ ಒಂದು ಮಾನಸಿಕವಾದಂಥ ಬೆಳವಣಿಗೆ ಒಂದು ಕುಂಠಿತ ಆಗ್ತದೆ. ಅದರಿಂದ ತಂದೆ ತಾಯಿಗಳು ಒಳ್ಳೆಯ ಒಂದು ವಾತಾವರಣದಲ್ಲಿ ನೀವು ಬೆಳೆಸಬೇಕು ಮಕ್ಕಳನ್ನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಕ್ಕಳ ಬೆಳವಣಿಗೆಗೆ ತಂದೆ ತಾಯಿಯ ಒಂದು ಪಾತ್ರ ಬಹಳ ಇರ್ತದೆ, ನಂತರ ಸಮಾಜದ ಪಾತ್ರ ಇರ್ತದೆ. ಅದರಿಂದ ಇಲ್ಲಿ ಬಂದಿರುವಂಥ ತಂದೆ ತಾಯಿಗಳು ಮಕ್ಕಳನ್ನು ಮುಂದೆ ಭಾಳ ಪ್ರೀತಿ ವಿಶ್ವಾಸದಲ್ಲಿ ಸಮಾಜಮುಖಿಯಾಗಿ, ಸಮಾಜದ ಗಣ್ಯ ವ್ಯಕ್ತಿಗಳಾಗಿ, ಸಮಾಜದ ಆಸ್ತಿಯಾಗಿ ಬೆಳೆಸಬೇಕು ಅಂದರೆ ನಿಮ್ಮ ಪಾತ್ರ ಎಷ್ಟಿದೆ. ಅದರಿಂದ ಮಕ್ಕಳನ್ನು ಸರಿಯಾದ ರೀತಿ, ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳನ್ನ ನೀವು ಭಾಳ ಗೌರವಿತವಾಗಿ ಭಾಳ ಪ್ರೀತಿಯಿಂದ ಬೆಳೆಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅನುಪಮ ಮಾಸಿಕ ಪತ್ರಿಕೆಯನ್ನು ಪ್ರಾರಂಭ ಮಾಡಿ 20 ಬೆಳ್ಳಿ ಹಬ್ಬ ಸಂಭ್ರಮಿಸ್ತಿರೋಂಥ ಒಬ್ಬ ಸಾಧಕರುಗಳಿಗೆ ನಾನು ಭಾಳ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಇಂತ ಹೇಳ್ತಾ ಈ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಅನುಪಮ ಮಾಸಿಕ ಸಂಘದ ಅಧ್ಯಕ್ಷರುಗಳಿಗೆ ಮತ್ತು ಸಂಘದ ಏನು ನಮ್ಮ ಮಾಸಿಕ ಒಂದು ಪತ್ರಿಕೆಯ ಸಂಸ್ಥಾಪಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.